ಸಬಲೀಕರಣಕ್ಕೆ ಎಸ್ಸಿಗಳಿರ್ಬೋದು ಎಸ್ಟಿಗಳಿರ್ಬೋದು ಅದಕ್ಕೆ ಬಳಕೆ ಆಗಬೇಕಂದ್ರೆ ಕಾನೂನು ಆಕ್ಟ್ ಮೇಕ್ಸ್ ಇಟ್ ವೆರಿ ವೆರಿ ಕ್ಲಿಯರ್. ಇಟ್ ಹ್ಯಾಸ್ ಟು ಬಿ ಯೂಸ್ಡ್ ಫಾರ್ ದ ವೆಲ್ಫೇರ್ ಆಫ್ ದ SC and ST ಅಂತ ಇದೆ. ಇದು ಒಂದು. ಎರಡನೇದು, ಇವತ್ತು ಬೇಕಾಗಿರುವಂಥದ್ದು ನಮ್ಮಂಥ SCಗಳಿರ್ಬೋದು STಗಳಿರ್ಬೋದು, ಈ ರಾಜ್ಯದಲ್ಲಿರುವಂಥ SC ಮತ್ತು ST ಮಠಗಳು ಎಷ್ಟಿದ್ದಾವೆ, ಯಾವ ಮಠಗಳು ಇವತ್ತು ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇದ್ದಾರೆ, ಅದು SC ಇರ್ಬೋದು ST ಇರ್ಬೋದು, ಅವರ ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇರುವಂತವರಿಗೆ ವರ್ಷಕ್ಕೆ 2 ಕೋಟಿ ಹಣ ಕೊಡಬೇಕು. ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇರುವಂತವರು ನಡೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂತದಕ್ಕೆ ಇನಿಷಿಯಲ್ ಆಗಿ 1 ಕೋಟಿ. ಈಗ ಉದಾಹರಣೆಗೆ ನಮ್ಮ ಸಿರಾದಲ್ಲಿ ಶಿಡ್ಲೇಕೋಣ ಮಠ ಇದೆ. ಶಿಡ್ಲೇಕೋಣ ಮಠ ಹಾಗೆ ಪಾವುಗಡದಲ್ಲೂ ಇದೆ. ಅಲ್ಲಿ ಒಂದು ಸ್ಕೂಲ್ ನಡೆಸ್ತಾ ಇದ್ದಾರೆ. ಅವರನ್ನು ನಡೆಸೋದಕ್ಕೆ ಆಗದೇ ಇರುವಂತ ಕಷ್ಟದ ಸ್ಥಿತಿಯಲ್ಲಿದೆ. ಅಲ್ಲಿ ರಾಮಲಿಂಗೇಶ್ವರ ಮಠ ಅವರು ಪ್ರೈಮರಿ, ಮಿಡ್ಲ್ ಸ್ಕೂಲ್, ಹೈಸ್ಕೂಲ್, ಕಾಲೇಜು, PUC, TCH, B.Ed ಎಲ್ಲ ನಡೆಸ್ತಾರೆ. ಭಿಕ್ಷೆ ಬೇಡಿ ಸ್ವಾಮಿಗಳು ನಡೆಸ್ತಾ ಇದ್ದಾರೆ. ಅಲ್ಲೆಲ್ಲೋ ರಾಯಚೂರಿನಲ್ಲಿ ಹಾಗೆ ಸ್ಥಿತಿ ಇದೆ, ಕೊಪ್ಪಳದಲ್ಲಿ ಅದೇ ಸ್ಥಿತಿ ಇದೆ. ಹಾಗಾಗಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ, ನಾನು ಪಕ್ಷದವನಾಗಿ ನಿಮ್ಮಲ್ಲಿ ಹೇಳೋದು ಬೇರೆ, ಆದರೆ ಸಾರ್ವಜನಿಕ ಈ ಭಾಗದ ಜನರ ಪ್ರತಿನಿಧಿಯಾಗಿ, ಈ ಸಮಾಜದ ಒಬ್ಬ ಪ್ರತಿನಿಧಿಯಾಗಿ ತಮ್ಮಲ್ಲಿ ಅತ್ಯಂತ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಇವರುಗಳಿಗೆ ಯಾರೋ ಅಲ್ಲೊಬ್ಬರಿಗೆ ಇಲ್ಲೊಬ್ಬರಿಗೆ ಕೊಡುವಂಥದ್ದಲ್ಲ. ಈ ಎಲ್ಲ ಮಠಗಳಿಗೆ SC ಇರ್ಬೋದು ST ಇರ್ಬೋದು, SCP ಮತ್ತು TSP ನಲ್ಲಿ ಶಿಕ್ಷಣ ನಡೆಸೋರಿಗೆ 2 ಕೋಟಿ, ಶಿಕ್ಷಣ ನಡೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥ ಮಠಗಳಿಗೆ 1 ಕೋಟಿ ನಿಮ್ಮ ಬಡ್ಜೆಟ್ ಅಲ್ಲಿ ಅನೌನ್ಸ್ ಮಾಡಬೇಕು ಅಂತೇಳಿ ಹೇಳಿಕೆ ಬಯಸ್ತೇನೆ. ಇನ್ನು ಮೂರನೇದು, ದಯಮಾಡಿ MLAಗಳು, MLCಗಳು, MP ಗಳು ಮತ್ತು ಮಂತ್ರಿಗಳಿದ್ರಲ್ಲಪ್ಪ, ನಿಮಗೆ ನಮಸ್ಕಾರ ಮಾಡ್ತೀರಯ್ಯ. ನೀವು ಈ ವರ್ಗದ ಜನ ಅಂತೇಳಿ ನಿಮ್ಮನ್ನ MLAಗಳು, MLCಗಳು, ಮಂತ್ರಿಗಳು ಮಾಡಿರೋದು. ಅಲ್ಲಿ 187 ಕೋಟಿ ವಾಲ್ಮೀಕಿ ನಿಗಮದಲ್ಲಿ ಲೂಟಿ ಆದರೂ ಯಾರು ಮಾತಾಡೋದಿಲ್ಲ. SCP TSP ಹಣ ದುರ್ಬಳಕೆ ಆಡಿದ್ರು ಯಾರು ಮಾತಾಡೋದಿಲ್ಲ. ಈ ರಿಸರ್ವೇಶನ್ ಆರ್ಡರ್ ಹೈಕೋರ್ಟ್ ಸ್ಟೇ ಮಾಡ್ತಾರೆ, KIT ಸೆಟಸೈಡ್ ಮಾಡ್ತಾರೆ, ಯಾರು ಬಾಯಿ ಬಿಡೋದಿಲ್ಲ. ನೀವು ಇದನ್ನು ಬಾಯಿ ಬಿಡೋದ್ರಿಂದ ಯಾವ ವರ್ಗದ ವಿರುದ್ಧನೂ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ SCಗಳಿದ್ದಾರೆ, STಗಳಿದ್ದಾರೆ, OBCಗಳಿದ್ದಾರೆ. ಅಥವಾ ಬೇರೆಯವರ ಇದನ್ನ ನಾವು ಕಿತ್ಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇಲ್ಲ. ಇದು ನಮ್ಮ ಹಕ್ಕು. ಮೀಸಲಾತಿ ಭಿಕ್ಷೆ ಅಲ್ಲ. ನಾನು ಇದನ್ನ ಸಾರ್ವಜನಿಕವಾಗಿ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ. ಮೀಸಲಾತಿ ಯಾರಪ್ಪನ ಸ್ವತ್ತು ಅಲ್ಲ, ಭಿಕ್ಷೆನೂ ಅಲ್ಲ, ಇದು ನಮ್ಮ ಹಕ್ಕು. ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮೀಸಲಾತಿ ಭಿಕ್ಷೆ ಅಲ್ಲ, ಇದು ನಮ್ಮ ಹಕ್ಕು. ನಮಗೆ ರಾಜಕೀಯವಾಗಿ ಪ್ರಿಯಾಂಬಲ್ ಅಲ್ಲಿ ಹೇಳಿದ್ದಾರೆ ಯಾವೆಲ್ಲ ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ, ಸಮಪಾಲು ಸಮಬಾಳು ಸಮಾನ ಅವಕಾಶದ ಸಮಾಜ ಕಟ್ಟುವಂಥದಕ್ಕೆ ಯಾವ ವರ್ಗದ ಜನ ಹಿಂದುಳಿದಿದ್ದಾರೆ. ಆರ್ಟಿಕಲ್ 330 ಇಂದ 342 ವರೆಗೂ. ಸೊ ರಿಸರ್ವೇಶನ್ ಏನು ಪ್ರಸ್ತಾಪ ಮಾಡಿದ್ದಾರೆ, ಆ ರಿಸರ್ವೇಶನ್ ಅಲ್ರಿ 78 ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು 1947. ಈಗಲೂ ಅರ್ಜಿ ಹಿಡ್ಕೊಂಡು ಹೋಗಿ, ಸ್ವಾಮಿ ನನ್ನನ್ನು SCಗೆ ಸೇರಿಸಿ, ಸ್ವಾಮಿ ನನ್ನನ್ನು STಗೆ ಸೇರಿಸಿ, ಸ್ವಾಮಿ ನನ್ನನ್ನು OBCಗೆ ಸೇರಿಸಿ, ನಮಗೆ ಮೀಸಲಾತಿ ಕೊಡಿ ಅನ್ನುವಂಥ ದೇನಾಯ ಸ್ಥಿತಿ ದಯಮಾಡಿ ಯಾವ ವ್ಯವಸ್ಥೆನಲ್ಲಿ ಬರಬಾರದು. ನಾನು ಹೇಳಲಿಕ್ಕೆ ಬಯಸ್ತೇನೆ ಪ್ರೈಮ್ ಮಿನಿಸ್ಟರ್ಗೆ ಮತ್ತು ಚೀಫ್ ಮಿನಿಸ್ಟರ್, ರಾಜ್ಯ ಸರ್ಕಾರಕ್ಕೂ ಸಹ, ಅಲ್ರಿ ನೀವು ಓದ್ ತಗೊಂಡಿದ್ದೀರಿ, ಸಂವಿಧಾನವನ್ನು ಎತ್ತಿಡಿತೇವೆ ಅಂತೇಳಿ ಓದ್ ತಗೊಂಡಿದ್ದೀರಿ. ಸಂವಿಧಾನದ ಆರ್ಟಿಕಲ್ 341 ಯಾರು ಸೋಷಿಯಲ್ ಅಂಡ್ ಎಜುಕೇಶನಲಿ ಬ್ಯಾಕ್ವರ್ಡ್ ಇದ್ದಾರೆ, ವಿತ್ ಅನ್ಟಚಬಿಲಿಟಿ ಇದ್ರೆ ಅವರು SC ಆಗಬೇಕು. ಹಾಗೆಯೇ ಆರ್ಟಿಕಲ್ 342 ಕೆಳಗಡೆ ಯಾರು ಸೋಷಿಯಲ್ ಅಂಡ್ ಎಜುಕೇಶನಲಿ ಬ್ಯಾಕ್ವರ್ಡ್ ಇದ್ದಾರೆ, ಆದರೆ ಅನ್ಟಚಬಲ್ ಆದರೆ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಅವರು ST ಆಗಬೇಕು. ಹಾಗೆ ಅನ್ಟಚಬಲ್ ಅಲ್ಲ, ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲ, ಆದರೆ ಸೋಷಿಯಲ್ ಅಂಡ್ ಎಜುಕೇಶನಲಿ ಬ್ಯಾಕ್ವರ್ಡ್ ಇರುವಂಥದ್ದು ಆರ್ಟಿಕಲ್ 340 ಪ್ರಕಾರ OBC. ಇದನ್ನ ಗಮನದಲ್ಲಿಟ್ಟುಕೊಂಡು, ಈಗ ಉದಾಹರಣೆಗೆ ನೋಡಿ, ಯಾವ ಅಗಸರು ಧೋಬಿ ಸಮಾಜ ರಾಷ್ಟ್ರದ 21 ರಾಜ್ಯಗಳಲ್ಲಿ ಅವರು SC ಇದ್ದಾರೆ. ಏನ್ ಸ್ವಾಮಿ ಅವರ SC ಮಾಡೋಕ್ಕೆ ನಿಮಗೆ ಇಲ್ಲಿ ಸಮಸ್ಯೆ? ನಾಯಿಂದ ಸಮಾಜದವರನ್ನ ಎದುರು ಬಂದ್ರೆ ಅವರನ್ನ ಬಹಳ ಹೀನಾಯವಾಗಿ ನೋಡುವಂತ ಜನ ಇವತ್ತಿಗೂ ಇದ್ದಾರೆ. ದಟ್ ಈಸ್ ಅನ್ಟಚಬಿಲಿಟಿ. ಯಾಕ್ರೆ ಅವರನ್ನು ಸೇರ್ಸಕ್ಕಾಗಲ್ಲ? ಇವತ್ತು ಯಾರು ಕಾಡುಗೊಲ್ಲರು, ಕರಡಿಗೊಲ್ಲರು ಇದ್ದಾರೆ,
ಮಿಸ್ಟರ್ ಮೋದಿ ಅವರು ಅಲ್ಲಿ ಹೋಗ್ತಾರೆ ಗುಲ್ಬರ್ಗಾಗೆ, ಬೆಸ್ತರನ್ನ ನಿಮ್ಮನ್ನ ಎಸ್ಟಿಗೆ ಸೇರಿಸ್ತೇವೆ, ಇನ್ನೆಲ್ಲೋ ಬರ್ತಾರೆ ಕುರುಬರನ್ನ ನಿಮ್ಮನ್ನ ಎಸ್ಟಿಗೆ ಸೇರಿಸ್ತೇವೆ, ಇನ್ನೆಲ್ಲೋ ಬರ್ತಾರೆ ಗೊಲ್ರನ್ನ ಎಸ್ಟಿಗೆ ಸೇರಿಸ್ತೇವೆ ಅಂತೇಳಿ. ನಾನು ನಿಮ್ಮ ಮೂಲಕ ಹೇಳಿಕೆ ಬಯಸ್ತೇನೆ, ನಾವ್ಯಾರು ಯಾರ ವಿರುದ್ಧ ಅಲ್ಲ. ಆದರೆ 2 ಕಂಡೀಷನ್ಸ್. 1, ಎಂಪರಿಕಲ್ ಡಾಟಾ, ಕುಲಶಾಸ್ತ್ರ ಅಧ್ಯಯನ ಮಾಡಬೇಕು. ಅವರಿಗೆ ಆ ಮಾನದಂಡ ಇದೆ ಅಂತ ಹೇಳಿದ್ರೆ, ಯಾರನ್ನ SC ಮಾಡ್ತಿರೋ ST ಮಾಡ್ತಿರೋ ಮಾಡಿದ ಆರ್ಡ್ರಲ್ಲೇ ಅಷ್ಟು ಪರ್ಸೆಂಟೇಜನ್ನು ಆ SCಗೆ ಮತ್ತು STಗೆ ಜಾಸ್ತಿ ಮಾಡುವಂಥ ಕೆಲಸ ಮಾಡಿದಾಗ ಬಹುಶಃ ಗಾಂಧೀಜಿಯವರು ಬಯಸ್ತಂತ, ಅಂಬೇಡ್ಕರ್ ಅವರು ಬಯಸ್ತಂತ ಸಮ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ಬಿಟ್ಟು ಕೇವಲ ತೋರುಗಾಣಿಕೆ ಹೇಳಿಕೆಗಳಾಗಲಿ ಅಥವಾ ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸಗಳಾಗಲಿ ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಮಾಡಬಾರ್ದು. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಇದರ ನೋವು ನನಗೆ ಗೊತ್ತಿದೆ. ಇಷ್ಟೆಲ್ಲ ನಾನು ನಮ್ಮ ಮಾವ ವೀರಣ್ಣವ್ರ ಪ್ರಯತ್ನ ಮಾಡಿ ಇದನ್ನು ST ಮಾಡಿಸ್ಲಿಕ್ಕೆ ನಮ್ಮ ಸಮಾಜವನ್ನು ಹೋರಾಟ ಮಾಡಿದ್ವಿ. ಅದರ ನೋವು ನಮ್ಗೆ ಗೊತ್ತಿದೆ. ಈಗಿರುವಂಥ ಮಹಾನ್ ಭಾವರುಗಳು ಭಾಳಷ್ಟು ಜನ ಅವತ್ತು ರಾಜಕೀಯವಾಗಿ ಕಣ್ಣೇ ತೆರೆದಿರಲಿಲ್ಲ 1991 ಅಥವಾ 84-85 ಇದನ್ನು ರೆಕಮೆಂಡ್ ಆದಾಗ. ಸೊ ಹಾಗಾಗಿ ಆ ನೋವಿನಿಂದ ಯಾವುದೇ ತ್ಯಾಗ ಬಲಿದಾನಕ್ಕೂ ನಾವು ಸಿದ್ಧರಿದ್ದೇವೆ. ಯಾವುದೇ ಹೋರಾಟಕ್ಕೂ ಸಹ ಈ ಇಶ್ಯೂನಲ್ಲಿ ನಮ್ಮ ಹಕ್ಕುಗಳನ್ನು ಪಡೀತಕ್ಕಂಥದಕ್ಕೆ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಆರ್ಗನೈಸ್, ಎಜುಕೇಟ್ ಆ್ಯಂಡ್ ಎಜಿಟೇಟ್ ಅಂತ ಹೇಳಿ. ಸೊ ಹಾಗಾಗಿ ನಿಮ್ಮ ಮೂಲಕ ಇಡೀ ಸಮಸ್ತ SC ST OBCಗಳನ್ನು ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ, ನಮ್ಮ ಹಕ್ಕುಗಳ ರಕ್ಷಣೆಗೋಸ್ಕರ ಜಾಗೃತರಾಗಿ. ಅದು ರಾಜ್ಯ ಸರ್ಕಾರ ಆಗಿರಲಿ, ಕೇಂದ್ರ ಸರ್ಕಾರ ಆಗಿರಲಿ, ನಮ್ಮ ಬದುಕಿನಲ್ಲಿ ಚೆಲ್ಲಾಟ ಆಡೋದಾದಲ್ಲಿ, ನಮ್ಮ ಮೀಸಲಾತಿಯನ್ನು ಕೊಡದೇ ಇದ್ದರೆ ನಿಮ್ಮ ವಿರುದ್ಧ ಧ್ವನಿ ಎತ್ತುವಂಥ ಕೆಲಸವನ್ನು ಅಹಿಂಸಾತ್ಮಕವಾಗಿ ಸತ್ಯಾಗ್ರಹಗಳ ಮೂಲಕ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನಿಮ್ಮ ಮೂಲಕ ಕೊಡಲಿಕ್ಕೆ ಬಯಸ್ತೇನೆ. ನಮಸ್ಕಾರ.